ನಿಮ್ಮನ್ನು ಮೀರಿಸುವವರು ನಿಮ್ಮ ಪಕ್ಕದಲ್ಲಿದ್ದಾರೆ. ಮಕ್ಕಳೇ, ಈ ವರ್ಷ 100 ಯಾರಾದ್ರೂ ರಿಜಿಸ್ಟರ್ ಮಾಡಿದ್ರೆ ಮಾಡೋಗಿ. ನಾನು ಈ ಸರಿ 100ರಲ್ಲಿ ನಾನು ಒಬ್ಬ ಅಂತ ಹೇಳ್ಬಿಟ್ಟು ಹೆಸರು ನೋಂದಾಯಿಸಿ ಹೋಗೋದಾದ್ರೆ ತೀರ್ಮಾನ ಮಾಡ್ಕೊಂಡು ಹೋಗಿ ಇವತ್ತಿಂದ. ಸ್ಥಳವನ್ನ ಶ್ರೀ MS ಕೆಂಚನಗೌಡ ಜಿಲ್ಲಾಧ್ಯಕ್ಷರು ಕನ್ನಡ ಭಾಷಾ ಶಿಕ್ಷಕರ ವೇದಿಕೆ ಆವಿರ್ಭಾವ ವಹಿಸಿಕೊಂಡು ತಮ್ಮಲ್ಲಿ ನೆನೆಸಿಕೊಳ್ತಾ ಇದ್ದೇವೆ. ಜಯ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣಂ ಪ್ರಣಮಾಮಃ. ಶಿವ 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 ಶಿವರೇ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲಿ ವಿಜೇತರಾಗಿ, ತಾಲೂಕು ಹಂತದಲ್ಲಿ ವಿಜೇತರಾಗಿ, ಜಿಲ್ಲಾ ಹಂತಕ್ಕೆ ಬಂದಿದ್ದೀರಿ. ಈಗ ಬಹುಶಃ ನಿಮಗೆ ಆ ಪಾಠ ಪದ್ಯಗಳು, ಪಠ್ಯಪೋಷಕ ಅಧ್ಯಯನ, ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮೇಷ್ಟ್ರಿಗೂ ಬರಲಾರದ ಪ್ರಶ್ನೆಗಳಿಗೆ ಉತ್ತರ ನೀವು ಕೊಡೋ ಮಟ್ಟದಲ್ಲಿ ಸಿದ್ಧಗೊಂಡಿದ್ದೀರಿ ಅಂದ್ರೆ ಅದು ನಮ್ಮ ಸಿರಿನುಡಿಯ ರಸದ ಪ್ರಶ್ನೆ ಮತ್ತು ಸ್ವರಚಿತ ಕವನಗಳ ವಾಚನ ಸ್ಪರ್ಧೆ 23-24 ಮೂರ್ಮುಟ್ಟಿಯವರು ನಿನ್ನೆ ದಿವಸ ಮಾತಾಡಿ ಅಂತಂದ್ರೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ನಾನೊಂದು ಬೇರೆ ಕಾರ್ಯಕ್ರಮದಲ್ಲಿದ್ದೆ. ನಾನು ಬರ್ತೇನೆ, ಯಾಕಂದರೆ ನೀವು ನಮ್ಮೆಲ್ಲ ಆತ್ಮೀಯ ಬಳಗ ಇದೆ ಅಂತ ಕಾರ್ಯಕ್ರಮ ನಾನು ಬಂದಮೇಲೆ ನನಗೆ ಭಾಳ ಸಂತೋಷ ಮತ್ತು ಸರ್ಪ್ರೈಸ್ ಆಯಿತು. ಈಗ ಈ ವಾತಾವರಣ ತಾವೆಲ್ಲ ಸೇರಿಕೊಂಡಿರ್ತೀವಿ ಅಂದಾಗ ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಅಂತ ಒಂದು ಫೀಲ್ಡ್ ನನಗೆ ಬಂತು. ಮೊದಲನೇದಾಗಿ ಧನ್ಯವಾದಗಳನ್ನು ನಾನು ನೀಡುತ್ತೇನೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥದ್ದು ಮತ್ತು ಬಹಳ ಸೂಕ್ಷ್ಮವಾದಂಥ ಸಿರಿಗನ್ನಡ ಒಂದು ಪ್ರೀತಿಯನ್ನು ಉಳಿಸುವಂಥದ್ದು, ಜೊತೆಗೆ ಎಜುಕೇಟ್ ಮಾಡುವಂಥದ್ದು. ಸಂತೋಷದಿಂದ ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಗುರುಭವನ ಎದುರಿಗೆ ನಿಜವಾದ ಒಬ್ಬ ಗುರು ನಿಂತಿದ್ದಾರೆ ಅಂತಕೊಂಡು ಆ ಗುರುವಿನ ಮೂಲಕ ನಾವು ಕನ್ನಡಕ್ಕೆ ಒಂದು ಗೌರವವನ್ನು ತಾವು ಕೊಟ್ಟಿದ್ದೀರಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ಕೊಂಡು ಇದಕ್ಕೆ 5 ಲಕ್ಷ ರೂಪಾಯಿ ಗೌರವ ಮೊತ್ತವನ್ನು ನಮ್ಮನ್ನು ಪ್ರಶಸ್ತಿ ಪಡೆದು ನಮಗೆ ಕೊಡ್ತಾರೆ. ಬಂಗಾರದ ಪದಕವನ್ನು ಕೊಡ್ತಾರೆ. ಸ್ವತಃ ಮುಖ್ಯಮಂತ್ರಿಗಳೇ ದೊಡ್ಡ ಗೌರವವನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದೆ ಅಂತ ಎಲ್ಲ ಸಂತೋಷ ಸುಖವನ್ನು ನಾನು ಅನುಭವಿಸಿ ಬಂದಿದ್ದೇನೆ. ಇವತ್ತು ನಿಜವಾದ ಕನ್ನಡದ ಪ್ರೀತಿಯಲ್ಲಿ ಇಟ್ಟುಕೊಂಡು ಸಮ್ಮುಖದಲ್ಲಿ ನನಗೆ ಒಂದು ಗೌರವ ಸಿಗ್ತಾರೆ. ಬಹಳ ಸಂತೋಷ. ಕಟ್ಟತೇವೆ ನಾವು ಕಟ್ಟೆ ಕಟ್ಟುತ್ತೇವೆ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವೆ, ನಾವು ಮನಸ್ಸು ಕಟ್ಟುತ್ತೇವೆ, ನಾವು ಕನಸು ಕಟ್ಟುತ್ತೇವೆ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಜನಕಟ್ಟಿಯಲ್ಲಿ 7ನೇ ತರಗತಿ ಓದ್ತಾ ಇದ್ದೇನೆ. ಕಕ್ಕ ಕಕ್ಕ ಅಂತ ಹೇಳುವಾಗ ಹೊಟ್ಟೆಲಿರೋ ಸ್ವರ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ. ಆಗುತ್ತೆ. ನಾಲ್ಕು ತುದಿನ ಬೊಂಬಕಕ್ಕೆ ಒತ್ತಿ ಅಲ್ಲೇನಾದ್ರೂ ಉಸಿರ್ತಾರೆ ಅಂತ ಹೇಳಿದ್ರೆ ಜನ್ಯ ಆಗುತ್ತೆ. ನಾಲ್ಗೆನ್ನ ಹೊಡಿಸಿ ತುದಿಯ ಒಳ ಭಾಗಕ್ಕೆ ಹೊಡೆದು ಅಲ್ಲೇನಾದ್ರೂ ಉಸಿರ್ತಾರೆ ಅಂತ ಹೇಳಿದ್ರೆ ಆಗುತ್ತೆ. ನಾಲ್ಗೆ ತುದಿಯನ್ನ ಹಲ್ಲಿಗೆ ಪಟ್ಟು ಅಲ್ಲೇನಾದ್ರೂ ಉಸಿರ್ತಾರೆ ಅಂತ ಹೇಳಿದ್ರೆ ಆಗುತ್ತೆ. ಹೊಟ್ಟೆಲಿರೋ ಸ್ವರ ಹೊರಹಾಕುವಾಗ ತುಟಿಗಳು ಹೊಡೆತಾರೆ ಮಂಡೆ ಆಗುತ್ತೆ ಅಂತ. ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಒಂದು ಜಾಗದ ಮೂಲಕ 5 ಅಕ್ಷರಗಳಿರ್ತಾವಲ್ಲ, ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಹೇಳ್ಬೋದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಕುಂತಾಗ ನೋಡಿದ್ವಿ ಆ ಮಗುವನ್ನ. ನಿಜವಾಗೂ ಬಹಳ ಸಂತೋಷಿಸಿದೆ. ನಾವು ಜಲದಂಗಮ್ಮನ ಅಂತ ಕರಿತೀವಿ ಸರ್ಗೆ ಹೇಳ್ತಾ ಇದ್ರು, ಇಲ್ಲ ಸರ್ ಒಂದ್ಸಲ ಮಾತ್ರ ನಾವು ಮಗುನ ಕರೆಸ್ಬೇಕು, ಆ ಮಗುನ ಕರೆಸಿ ಮಾತಾಡಿಸ್ಬೇಕು, ನಮ್ಮ ಮಕ್ಕಳಿಗೆ ಆ ಮಗುವಿನ ಪರಿಚಯ ಮಾಡಿಸ್ಬೇಕಂತ ಇದ್ರು. ನಿಜವಾಗೂ ಅವರ ಆಸೆ ಈಡೇರಿದೆ. ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ಆ ಮುದ್ದು ವಿದ್ಯಾರ್ಥಿಗಳನ್ನು ತಯಾರು ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೂ ಶಿಕ್ಷಕರಿಗೂ ಕೂಡ ವೇದಿಕೆಯ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ವಂದನೆ, ಅಭಿನಂದನೆ. ಉಲ್ಟಾ ಬರೆಯೋದನ್ನ ಉಲ್ಟಾ ಬರೆದು ತೋರಿಸಿ ಇದನ್ನ ಹಿಂಗ್ ಬರೀವ ವಾಪಸ್ ಅಂದಾಗ ಸರಿಯಾಗಿ ಬರೆಯಾಕತ್ತದ. ಆ ತರ ಬರದ್ರಿ ಈಗ 2 ಅಕ್ಷರಗಳನ್ನ ಬರಿತೇವೆ ಸರ್. ಪ್ರಶ್ನೆ ಸಂಖ್ಯೆ 1 ಆಯ್ಕೆ ಮಾಡಿಕೊಂಡಿದೆ ಮಗು.
ಸಂದೇಹ. ಭಯ ಮತ್ತು ಸಂದೇಹ. ಉತ್ತರ ಸರಿಯಾಗಿದೆ. ಚಪ್ಪಾಳೆ ಹೊಡೆದಿ. ಸಂಪೂರ್ಣ 2 ಅಂಕ. ಯಾವ ದೇಶಗಳಿಗೆ ಅಂತ ಹೇಳಿ ನಮಗೆ ನೀವು ಮನವರಿಕೆ ಮಾಡಿದ್ಯಾ? ಸಂಪೂರ್ಣ 2 ಅಂಕ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಆಗಿದೆ. ಪ್ರಶ್ನೆ ಸಂಖ್ಯೆ 9. ಉತ್ತಮ ಪುರುಷ ಭೂತಕಾಲ. ಉತ್ತರ ಸರಿಯಾಗಿದೆ. ಚಪ್ಪಾಳೆ. ಶಿಕ್ಷಕ ಇದು ನಾಮಪದದ ಈ ರೂಪವಾಗಿದೆ. ಅನ್ವರ್ಥಕ. ಉತ್ತರ ಸರಿಯಾಗಿದೆ. ಸಮಯವನ್ನ ತೆಗೆದುಕೊಂಡು ವಿದ್ಯಾರ್ಥಿನಿ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಬರೆಯುವ ಇದು ಯಾವ ಪದಕ್ಕೆ ಉದಾಹರಣೆಯಾಗಿದೆ? ಹಚ್ಚುವಣ ಇಲ್ಲಿರುವ ಕ್ರಿಯಾಪದದ ರೂಪ ಯಾವುದು? ಮನ್ವಂತರ ಇದು ಯಾವ ಸಂಧಿಗೆ ಉದಾಹರಣೆ? ಮುಕ್ಕಣ್ಣು ಇದು ಯಾವ ಸಮಾಸಕ್ಕೆ ಉದಾಹರಣೆ? ರನ್ನ ಗದಾಯುದ್ಧವನ್ನು ಯಾವ ಕ್ರಮದಲ್ಲಿ ಬರೆದಿದ್ದಾನೆ? ಗೋಕಾಕರು ಲಂಡನ್ನಿಗೆ ಪ್ರವಾಸ ಕೈಗೊಂಡ ವರ್ಷ ಯಾವುದು? 8 ಉತ್ತರಗಳನ್ನು ಸರಿ ಮಾಡಿದ್ದಾರೆ. ಭಾಷೆ ಮೇಲಿಲ್ಲ ದಾಸೆಯು ಕೇಳಿಲ್ಲ, ಭಾಷೆ ಮೇಲಿಲ್ಲ ದಾಸ್ಯನಿಂ ಕೇಳಿಲ್ಲ, ಮೋಸದಿಂದ ದಿಕ್ಕ ಕೇಳಿಲ್ಲ, ಪರದೈವ ಈಶನಿಂದಿಲ್ಲ ಸರ್ವಜ್ಞ. ಶಿಶಿಗೆ ಅಮ್ಮ. ಅಮ್ಮನ ಮಡಿಲ ಮೇಲೆ ಮಲಗಿದೆನಾ ಅವಳ ಲಾಲಿ ಹಾಡ ಕೇಳುತ್ತ, ಅವಳ ಮಮತೆ ಅಗಣಿತ, ಅವಳ ಜೊತೆಯಲ್ಲಿ ಬಾಳನಿ ನಲಿಯುತ್ತ, ಅವಳ ಜೊತೆಯಲ್ಲಿ ಬಾಳನಿ ನಲಿಯುತ್ತ, ನನ್ನ ಕವನವನ್ನು ಮುಗಿಸುತ್ತೇನೆ ಆಕೆಗೆ ಕೋಟಿ ನಮನವನ್ನು ಹೇಳುತ್ತ.